ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಈ ದಿನ ಅನಂತ ಶಯನ ದರ್ಶನ ಇದರಲ್ಲಿ ಮಹಾವಿಷ್ಣುವಿನ ಶಯನ ಮೂರ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನಕಪುರದ ರಂಗನಾಥ ರಾಮನಗರ ಜಿಲ್ಲೆ ತಾಲೂಕು ಕೇಂದ್ರವಾದ ಕನಕಪುರದ ಊರ ನಡುವೆ ಬೃಹದಾಕಾರದ ರಂಗನಾಥ ದೇವಾಲಯವಿದೆ. ಈ ದೇವಾಲಯದಲ್ಲಿ ಸುಮಾರು 4 ಅಡಿ ಉದ್ದವಿರುವ ಅಂದದ ರಂಗನಾಥನ ವಿಗ್ರಹವಿದೆ. 2 ಹಂತಗಳ ಶೇಷಕಲ್ಪದ ಮೇಲೆ ಹಸನ್ಮುಖನಾಗಿ ಮಲಗಿರುವ ಪದ್ಮನಾಭನಿಗೆ 9 ಎಡೆಗಳ ಛತ್ರವಿದೆ. ಶಂಖ ಚಕ್ರಗಳನ್ನು ಕೈಗಳಲ್ಲಿ ಹಿಡಿದಿರುವ ಪದ್ಮನಾಭನ ಪಾದದ ಬಳಿ ಆತನ ಪತ್ನಿಯರಿರುವರು. ಸ್ವಾಮಿಯನ್ನು ಸುತ್ತುವರಿದಿರುವ ಪ್ರಭಾವಳಿಯು ಅಂದವಾಗಿ ಮೂಡಿಬಂದಿದೆ. ಮತ್ತೊಂದು ಹೊಸಪೇಟೆಯ ಅನಂತ ಶಯನ ಗುಡಿ. ಹೊಸಪೇಟೆ ಹಂಪಿ ರಸ್ತೆಯಲ್ಲಿ ಹೊಸಪೇಟೆಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಅನಂತ ಶಯನ ಗುಡಿ ಎಂಬ ಗ್ರಾಮವಿದೆ. ಇಲ್ಲಿರುವ ವೈಶಿಷ್ಟ್ಯಪೂರ್ಣವಾದ ದೇವಾಲಯದಿಂದ ಈ ಗ್ರಾಮಕ್ಕೆ ಅನಂತ ಶಯನ ಗುಡಿ ಎಂದು ಹೆಸರು ಬಂದಿದೆ. ಇಲ್ಲಿ ದೊರೆತಿರುವ ಶಾಸನದಿಂದ ಕ್ರಿಸ್ತಶಕ 1524ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀಕೃಷ್ಣದೇವರಾಯ ತನ್ನ ಮಗ ತಿರುಮಲರಾಯನ ನೆನಪಿಗಾಗಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಿ ಸಾಲೆ ತಿರುಮಲಪುರ ಎಂಬ ಪಟ್ಟಣವನ್ನು ನಿರ್ಮಿಸಿರುವನೆಂದು ಹಾಗೂ ದೇವಾಲಯದಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ವೈಕಾಸನ ಆಗಮನದ 3 ಜನ ಅರ್ಚಕರನ್ನು ಇಲ್ಲಿ ಪೂಜೆಗೆ ನೇಮಿಸಿದನೆಂದು ತಿಳಿದುಬರುವುದು. ಈ ದೇವಾಲಯವು ದೀರ್ಘ ಚತುರಸ್ರಾಕಾರದ ಗರ್ಭಗೃಹವನ್ನು ಹೊಂದಿದ್ದು, ಗರ್ಭಗುಡಿಯಲ್ಲಿ ಅನಂತ ಪದ್ಮನಾಭನ ವಿಗ್ರಹವಿಡಲು ಆಯತಾಕಾರದ ಪೀಠವಿದೆ. ಆದರೆ ಮೇಲಿರುವ ವಿಗ್ರಹವು ಕಾಣೆಯಾಗಿದೆ. ಅನಂತ ಪದ್ಮನಾಭನನ್ನು ದರ್ಶಿಸಲು ತಿರುವನಂತಪುರದ ಅನಂತ ಪದ್ಮನಾಭ ದೇವಾಲಯದಲ್ಲಿರುವಂತೆ ಗರ್ಭಗುಡಿಗೆ 3 ದ್ವಾರಗಳಿವೆ. ಈ 3 ದ್ವಾರಗಳಲ್ಲಿನ ಪಾಣಿಪೀಠವನ್ನು ಗಮನಿಸಿದರೆ ಅನಂತ ಪದ್ಮನಾಭ ಸ್ವಾಮಿಯು ಎಷ್ಟು ಭವ್ಯವಾಗಿದ್ದನೆಂದು ಊಹಿಸಬಹುದು. ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಗರ್ಭಗೃಹದ ಮೇಲಿನ ಶಿಖರವು ಸುಮಾರು 22 ಮೀಟರ್ ಎತ್ತರದಲ್ಲಿರುವ ದೀರ್ಘ ಚತುರಸ್ರಾಕಾರದ ಗೋಪುರವನ್ನು ಹೊಂದಿದೆ. ಇಟ್ಟಿಗೆಯಲ್ಲಿ ನಿರ್ಮಿಸಿರುವ ಗೋಪುರವು ಅಂದಿನ ತಾಂತ್ರಿಕ ಜ್ಞಾನಕ್ಕೆ ಹಿಡಿದ ಕನ್ನಡಿಯಂತಿದೆ. ಶ್ರೀ ಅನಂತ ಪದ್ಮನಾಭ ದೇವಾಲಯವು ವಿಶೇಷವಾದ ವಾಸ್ತು ವಿನ್ಯಾಸದಿಂದ ಕೂಡಿದ್ದು, ಈ ರೀತಿಯ ದೇವಾಲಯದ ವಾಸ್ತುವಿನ ಶೈಲಿಯು ಕನ್ನಡ ನಾಡಿನ ಬೇರೆ ಯಾವ ದೇವಾಲಯದಲ್ಲಿಯೂ ಕಂಡುಬರುವುದಿಲ್ಲ. ಹಾಗಾಗಿ ಪ್ರಾಚೀನ ದೇವಾಲಯದ ವಾಸ್ತುವನ್ನು ಅಭ್ಯಸಿಸುವವರು ಮರೆಯದೇ ನೋಡಲೇಬೇಕಾದ ಆಲಯ ಹೊಸಪೇಟೆಯ ಅನಂತ ಪದ್ಮನಾಭ ದೇವಾಲಯವಾಗಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಅನಂತ ಪದ್ಮನಾಭನು ಇದ್ದಿದ್ದರೆ
ಕೇರಳದ ತಿರುವನಂತಪುರ ಅನಂತ ಪದ್ಮನಾಭ ದೇವಾಲಯದಂತೆ ಭಾರತದ ಸುಪ್ರಸಿದ್ಧ ಅನಂತ ಪದ್ಮನಾಭನ ಗುಡಿಯಾಗಿರುತ್ತಿತ್ತು. ಮತ್ತೊಂದು ಅನಂತ ಪದ್ಮನಾಭ ದೇವಾಲಯ ಹೊಸಬೂದನೂರಿನ ಅನಂತ ಪದ್ಮನಾಭನು ಸ್ಥಾನಕದಲ್ಲಿರುವ ನಿಲುವಿನ ಭಂಗಿ ಅಪರೂಪದ ದೇವಾಲಯ. ಮಂಡ್ಯ ಜಿಲ್ಲೆ, ಅದೇ ತಾಲೂಕು, ಹೊಸಬೂದನೂರಿನಲ್ಲಿದೆ. ಹೊಸಬೂದನೂರಿನ ಊರ ಮಧ್ಯದಲ್ಲಿ ಹೊಯ್ಸಳರ ಕಾಲದ ಪದ್ಮನಾಭ ದೇವಾಲಯವಿದೆ. ಈ ದೇವಾಲಯದಿಂದಲೇ ಹೊಸಬೂದನೂರಿಗೆ ಉದ್ಭವ ಸರ್ವಜ್ಞ ಪದ್ಮನಾಭಪುರ ಎಂಬ ಹೆಸರಿದ್ದುದು ಇಲ್ಲಿ ದೊರೆತಿರುವ ಕ್ರಿಸ್ತಶಕ 1276 3ನೇ ನರಸಿಂಹನ ಶಾಸನದಿಂದ ತಿಳಿದುಬರುತ್ತದೆ. ಈ ದೇವಾಲಯದ ವಿಶೇಷವೇನೆಂದರೆ ಮಹಾವಿಷ್ಣುವು ಪದ್ಮನಾಭನ ಭಂಗಿಯಲ್ಲಿರುವುದು ಶ್ರೀ ಮಹಾವಿಷ್ಣುವಿನ ಚತುರ್ವಿಂಶತಿ ಮೂರ್ತಿಗಳಲ್ಲಿ ಬರುವ ಪದ್ಮನಾಭನು ಇಲ್ಲಿರುವನು. ಕೇಶವಾದಿಯಾಗಿ ಪ್ರಾರಂಭವಾಗುವ ಈ ಮೂರ್ತಿಗಳು ತಮ್ಮ ಆಯುಧಗಳ ವಿನ್ಯಾಸದಿಂದ ಒಂದಕ್ಕೊಂದು ಭಿನ್ನವಾಗಿ ನಿಲ್ಲುತ್ತವೆ. ಕೇಶವನು ಶಂಖ, ಚಕ್ರ, ಗದ ಪದ್ಮಧಾರಿಯಾಗಿದ್ದರೆ ಪದ್ಮನಾಭನು ಪದ್ಮ, ಚಕ್ರ, ಗದ, ಶಂಖಧಾರಿಯಾಗಿರುವನು. ಸುಮಾರು 6 ಅಡಿ ಎತ್ತರದ ಪದ್ಮನಾಭನು ಮಂದಸ್ಮಿತನಾಗಿದ್ದು ನೋಡಲು ಆಕರ್ಷಕವಾಗಿರುವನು. ಸ್ಥಳೀಯರು ಈ ದೇವಾಲಯಕ್ಕೆ ಅನಂತ ಪದ್ಮನಾಭ ದೇವಾಲಯವೆಂದೇ ಕರೆಯುತ್ತಿದ್ದು, ಅನಂತ ಪದ್ಮನಾಭ ಸ್ವಾಮಿಯ ವ್ರತದ ದಿನ ವಿಶೇಷವಾಗಿ ಸೇವೆಗಳು ಜರುಗುತ್ತದೆ. ಆ ದಿನ ಹೋಮ ಹವನಾದಿಯಾಗಿ ಅನ್ನದಾನವೂ ಸಹ ಬಹು ಸಾಂಗವಾಗಿ ಜರುಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಅನಂತ ಪದ್ಮನಾಭ ಮಹಾವಿಷ್ಣುವಿನ ಶಯನ ಮೂರ್ತಿಗಳ ಬಗ್ಗೆ ಈ ದಿನ 3 ಶಯನ ಮೂರ್ತಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶ್ರೀರಂಗ ಟಿವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.